ಎಲ್ರಿಗೂ ನಮಸ್ಕಾರ. ಈಗಲೇ ಗುರಿ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ. ಸೆಲ್ವಂ ಸರ್ ಮಾಡಿರೋದು. ಇವಾಗ ನಾನು ಮಾಡ್ತಿರೋ ಸಿನಿಮಾಗೆ ಅವರೇ ನನ್ನ ಕ್ಯಾಮ್ರಾಮನ್. ಸೊ ಅವರು ಇಬ್ಬರು ಮಕ್ಕಳಲ್ಲಿ ಅವ್ರದ್ದು ಒಬ್ಬರು ಮಗು. ಸೊ ಅದನ್ನು ಕರೆದಿದ್ದು ಅಂತ ನೋಡೋಕ್ಕೆ ಬಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇಟ್ಸ್ ಅಬೌಟ್ ಈ ಸಿನಿಮಾ ನೋಡಿದಾಗ ಏನನ್ನಿಸ್ತಂದರೆ, ನಾನೊಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಾನು ನೋಡಿದಾಗ ನಮ್ಮದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಯಿತು. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ತುಂಬ ಜಾಗದಲ್ಲಿ ಓಡಾಡಿದ್ದೀನಿ. ಉಡುಪಿ, ಮಂಗಳೂರು ಆ ಕಡೆಲ್ಲ ಶಾಲೆಗಳು ಮುಚ್ಚಿದೆ. ಆ್ಯಕ್ಚುಲಿ ಇದು ನಿಜ. ನಾನು ನೋಡೋಕೆ ಏನಿಸ್ತೆ, ಬೇಸರ ಆಯಿತು. ಸೇಮ್ ಒಂಥರ ಫ್ಲ್ಯಾಶ್ ಬ್ಯಾಕ್. ಇವಾಗ ನಮ್ಮ ಮಕ್ಕಳಿದ್ದಾರೆ, ಊರಲ್ಲಿದ್ದಾರೆ. ಅವರು ಇವತ್ತು ಗೌರ್ಮೆಂಟ್ ಸ್ಕೂಲಿಗೆ ಓದ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದು ಸಿಚುವೇಶನ್ ಆಗಿದೆ. ಆ ಸ್ಕೂಲು ಒಂದು 2 ವರ್ಷದ ಮುಂಚೆ ಮುಗಿಯೋ ಥರ ಇತ್ತು. ಸೇಮ್ ಯಾರೋ ಒಬ್ಬರು MLA ಸಪೋರ್ಟ್ ಮಾಡಿ ಇವಾಗ ತಿರ್ಗಾ ರಿಓಪನ್ ಮಾಡಿ ನಡೆಸ್ತಾ ಇದ್ದಾರೆ. ಸೆಲ್ವಂ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದಿವಸ ಆದಮೇಲೆ ಒಂದು ಮಕ್ಕಳ ಸಿನಿಮಾ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿದೆ. ಎಕ್ಸ್ಟ್ರಾಡಿನರಿ ಸಿನಿಮಾ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ಬಾಕ್ಲಾಕಿದಾರೋ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತವೂ ರಿಓಪನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ. ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತ ಸಿನಿಮಾ. ನನ್ನ ಫ್ಯಾಮಿಲಿ ಫ್ರೆಂಡು, ನನ್ನ ಸೆಲ್ವಂ ಅವರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಆಲ್ರೆಡಿ ಅವರೇನೆ. ಸೊ ಹಾಗಾಗ್ಬಿಟ್ಟು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮಂಜೂರ ಪ್ರತಿಯೊಬ್ಬರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ. ಕೆಲವೊಂದು ಸೀನ್ಗಳಲ್ಲಿ ಖಂಡಿತಲ್ಲೂ ನಮಗೆ ಕಣ್ಣೀರು ಬರ್ತದೆ. ಅಷ್ಟು ಸೆಂಟಿಮೆಂಟ್ಸ್ ಏನಿದೆ. ಪಾಪ ಆ ಮಕ್ಕಳು ಒಂದು ಹಳ್ಳಿಲಿ ಹುಟ್ಟಿರುವಂಥ ಪ್ರತಿಭೆ ಮಕ್ಕಳು ನಮ್ಮ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡಲೇಬೇಕಂತ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸ್ಕೂಲ್ನ ಓಪನ್ ಮಾಡಿದ್ರೆ ಅದ್ಭುತ ಕಂಡಿದ್ದ ಒಳ್ಳೆ ಸಿನಿಮಾ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತ, ಎಲ್ಲರೂ ಅಷ್ಟೇ ಇವತ್ತೇನಾದರೂ ಒಳ್ಳೊಳ್ಳೆ IAS IPS ಅಧಿಕಾರಿಗಳು ಇದ್ದರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಹಾಗಾಗ್ಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ. ಗುರಿ ಅನ್ನೋ ಸಿನಿಮಾ ಹೆಸರಿಗೆ ತಕ್ಕನಂಗೆ, ಟೈಟಲಿಗೆ ತಕ್ಕನಾಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅಂದರೆ ಒಬ್ಬ ಚಿಕ್ಕ ಮಕ್ಕಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪ್ಬೋದು ಅಂತ. ಆ್ಯಂಡ್ ಮೋರ್ ಓವರ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಕಾಮಿಡಿ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದರೆ ಇಲ್ಲಿ ಏನೂ ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಲೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಸನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಯಿತು. ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಕಷ್ಟನೂ ತೋರಿಸಿದ್ದಾರೆ, ಅದೇ ದೃಢ ನಿರ್ಧಾರ ಇದ್ದರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶ್ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಿಂತನೂ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ನಾನಿವತ್ತು ನೋಡಿದಂಗೆ ಗುರಿ ಅನ್ನೋ ಒಂದು ಮೂವಿ ಬಂದಿದೆ. ಸೊ ಈ ಮೂವಿ ಬಂದ್ಬಿಟ್ಟು ತುಂಬ ಐ ಗೆಸ್ ಎಜುಕೇಷನ್ ಓರಿಯೆಂಟೆಡ್ ಮೂವಿ ಆಗಿದೆ. ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೇನು ಒಂದು ಒಳ್ಳೆ ಮಾರಲ್ ಇದೆ ಈ ಮೂವಿನಲ್ಲಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಮಂಜು ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಹೋಗಲಿ ಆ್ಯಂಡ್ ಸೂಪರ್ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಈ ಆಫೀಸ್ನ ಆ್ಯಕ್ಟಿಂಗ್ ಮಾಡಿದೆ ನಾನು. ಇಷ್ಟು ದೊಡ್ಡ ಗಡ್ಡೆ ಇರಲಿಲ್ಲ. ಅದರಲ್ಲಿ ಸ್ವಲ್ಪ ಕ್ಯಾಮ್ರಾ ನಂದು ಶಾರ್ಟ್ ಬಿಡಿತ್ತು, ಬಟ್ ಕ್ಲೈಮ್ಯಾಕ್ಸ್ ಇಷ್ಟು ದೊಡ್ಡ. ಸೊ ನಂದು 2 ಪೋರ್ಷನ್ ಬರ್ತಾ ಇದೆ ಸಿನಿಮಾದಲ್ಲಿ. ಸಿನಿಮಾ ಚೆನ್ನಾಗಿದೆ. ಸೆಲ್ವಂ ಅವರು ನನ್ನ ಸಿನಿಮಾಗೆ ಆಸ್ ಎ ಡೈರೆಕ್ಟರ್ ಅವ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು. ಸೊ ಅವರು ಆ್ಯಸ್ ಎ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಎಡ್ಯುಕೇಷನ್ ಬಗ್ಗೆ ಒಳ್ಳೆಯ ತೋರಿಸಿದ್ದಾರೆ ಮಾಹಿತಿ. ಸೊ ಸಿನಿಮಾ ಸೊ ಅವಾರ್ಡ್ ಖಂಡಿತ ಬರುತ್ತೆ. ಎಲ್ಲ ನೋಡಬೇಕು, ಪ್ರೋಸೆಸ್. ಥ್ಯಾಂಕ್ ಯು ಸರ್. ನನಗೆ ಫೀಲ್ ಆಯಿತು. ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದರೆ, ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದು. ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕೂತು ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳು ಕರ್ಕೊಂಡಿರೋದು. ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಭವಿಷ್ಯ ಎಷ್ಟು ಹಾಳಾಗುತ್ತೆ, ಏನು ಕುಡಿಯೋದು ಚಟ ಇರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಕ್ಕಳು ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ, ಆಮೇಲೆ ಒಂದಷ್ಟು ಸಮಾಜದ ಕಲೆಕಳಿ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅವರು. ನಾಳೆ ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ. ಈ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಎಲ್ಲರ ಮೇಲೆ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು.
ಪಿಕ್ಚರು ನಾಳೆ 12ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಮ್ಯಾಟ್ರ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ಹಲವಾರು ದೊಡ್ಡ ಕಲಾವಿದರೆಲ್ಲ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲೇ ಪ್ರೀಮಿಯರ್ ಮಾಡ್ತೀನಿ, ನೋಡಿದ್ರೆಲ್ಲ ಒಳ್ಳೆ ಪಾಸಿಟಿವ್ ಹೇಳ್ತಿದ್ದಾರೆ. ನೀವು ಜನ ನೋಡ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದ. ಥಿಯೇಟರ್ಸಲ್ಲಿ ನೋಡಿ ಎನ್ಕರೇಜ್ ಮಾಡಿ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟ್ ಮತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್. ಕಷ್ಟಪಡ್ತಾರೆ, ಓದೋಕ್ಕೆ ನಡ್ಕೊಂಡು ಹೋಗಬೇಕು, ತುಂಬ ದೂರ ಹೋಗಬೇಕು. ಮನೇಲಿ ಕಷ್ಟದಿಂದ ಸ್ವಲ್ಪ ಜನ ಓದ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮನ್ನ ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಮಕ್ಕಳು ಬಂದು ಮೂವಿ ನೋಡಿ.